ಕಳೆದ ಫೆಬ್ರವರಿ 25ರಂದು ತನ್ನ ಮನೆಯಿಂದ ಹೊರಬಂದಿದ್ದಂತಹ ಸೆಕೆಂಡ್ PUC ವಿದ್ಯಾರ್ಥಿ ದಿಗಂತ್ ಕಾಣೆಯಾಗಿದ್ದ. ಪೊಲೀಸ್ ತನಿಖೆ ಜಾರಿಯಲ್ಲಿರುವಾಗಲೇ ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದಂತಹ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮತ್ತೆ ಭರತ್ ಶೆಟ್ಟಿ ಇದರ ಹಿಂದೆ ಮುಸ್ಲಿಮರ ಕೈವಾಡವಿದೆ ಅಂತೆಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಿ ಇಡೀ ನಾಪತ್ತೆ ಪ್ರಕರಣವನ್ನ ಹೈಜಾಕ್ ಮಾಡಿ ಅದಕ್ಕೆ ಕೋಮು ಬಣ್ಣ ಬಳಿಯೋಕೆ ಯತ್ನಿಸಿದ್ರು. ಇಬ್ಬರು ಬಿಜೆಪಿ ಶಾಸಕರಲ್ಲಿ ಬಂದು ಅವರು ಕೂಡ ಬಜರಂಗ ದಳದ ಒಂದು ನಾಯಕರುಗಳ ಥರ ಕ್ರಿಮಿನಲ್ ಹಿನ್ನೆಲೆಯವರ ಥರ ಭಾಷಣ ಮಾಡಿದ್ದಾರೆ. ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಇದರ ಹಿಂದೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಭರತ್ ಶೆಟ್ಟಿ ಅವರಂತೂ ನಾವು ಹಿಂದೂಗಳ ರಕ್ಷಣೆಗಾಗಿ ಪ್ರತ್ಯೇಕ ಒಂದು ಪಡೆಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಎಷ್ಟು ಸರಿ ಅಂತ ನಾವು ಕೇಳುವಂಥದ್ದು. ಪರೀಕ್ಷೆ ಭಯದಿಂದ ಮನೆ ಬಿಟ್ಟು ನಾಪತ್ತೆಯಾಗಿದ್ದ ಬಂಟ್ವಾಳದ ಫರಂಗಿಪೇಟೆಯ ದಿಗಂತ್ ಮರಳಿ ಮನೆ ಸೇರಿದ್ದಾನೆ. ಆದರೆ ದಿಗಂತ್ ನಾಪತ್ತೆ ಪ್ರಕರಣವನ್ನ ಕೋಮು ಬಣ್ಣಕ್ಕೆ ತಿರುಗಿಸಿ ಇದರ ಹಿಂದೆ ಮುಸ್ಲಿಮರ ಕೈವಾಡ ಇದೆ ಅಂತ ಕೋಮು ಪ್ರಚೋದನೆಗೆ ಯತ್ನಿಸಿದ್ದ ಬಿಜೆಪಿ ಶಾಸಕರಾದ ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಮತ್ತೆ ಬಜರಂಗ ದಳದ ಭರತ್ ಕುಂಬ್ಡೇಲು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಮೊದಲಿಗೆ ಈ ಪ್ರಕರಣದ ಹಿನ್ನೆಲೆಯನ್ನ ಹೇಳ್ಬಿಡ್ತೀನಿ ಕೇಳಿ. ಕಳೆದ ಫೆಬ್ರವರಿ 25ರಂದು ದೇವಸ್ಥಾನಕ್ಕೆ ಹೋಗಿ ಬರೋದಾಗಿ ಹೇಳಿ ಫರಂಗಿಪೇಟೆ ಸಮೀಪದ ತನ್ನ ಮನೆಯಿಂದ ಹೊರಬಂದಿದ್ದಂತಹ ಸೆಕೆಂಡ್ PUC ವಿದ್ಯಾರ್ಥಿ ದಿಗಂತ್ ಆನಂತರ ಕಾಣೆಯಾಗಿದ್ದ. ಎಷ್ಟೇ ಹೊತ್ತು ಕಳೆದ್ರೂ ಮಗ ಮನೆಗೆ ಬರೆದಿದ್ದನ್ನ ಕಂಡು ಗಾಬರಿಯಾದಂತಹ ಮನೆಯವರು ಊರೆಲ್ಲ ಹುಡುಕಾಟ ನಡೆಸಿದ್ರು. ಆದ್ರೆ ಎಲ್ಲೋ ದಿಗಂತನ ಸುಳುವು ಸಿಗದಿದ್ದಾಗ ಬಂಟ್ವಾಳದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ತನಿಖೆಯನ್ನ ಶುರುವಿಟ್ಕೊಂಡಿದ್ರು. ಇದಾದ ನಂತರ ದಿಗಂತನ ಕಾಲಿನಲ್ಲಿದ್ದಂತಹ ಒಂದು ಚಪ್ಪಲಿ ಮತ್ತೆ ಮೊಬೈಲ್ ಫೋನ್ ಊರ ಸಮೀಪದ ರೈಲ್ವೆ ಹಳಿಯ ಮೇಲೆ ಪತ್ತೆಯಾಗಿತ್ತು. ಚಪ್ಪಲಿ ಮೇಲೆ ರಕ್ತದ ಕಲೆ ಇತ್ತು ಅನ್ನೋ ಸುದ್ದಿ ಕೂಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಪೊಲೀಸ್ ತನಿಖೆ ಜಾರಿಯಲ್ಲಿರುವಾಗಲೇ ಪ್ರಕರಣದಲ್ಲಿ ಎಂಟ್ರಿ ಆಗಿದ್ದಂತಹ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮತ್ತೆ ಭರತ್ ಶೆಟ್ಟಿ ದಿಗಂತ್ನದ್ದು ಸಹಜ ನಾಪತ್ತೆ ಪ್ರಕರಣವಲ್ಲ, ಆತನನ್ನ ಕಿಡ್ನ್ಯಾಪ್ ಮಾಡಲಾಗಿದೆ, ಇದರ ಹಿಂದೆ ಮುಸ್ಲಿಮರ ಕೈವಾಡವಿದೆ ಅಂತೆಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡಿ ಇಡೀ ನಾಪತ್ತೆ ಪ್ರಕರಣವನ್ನ ಹೈಜಾಕ್ ಮಾಡಿ ಅದಕ್ಕೆ ಕೋಮು ಬಣ್ಣ ಬಳಿಯೋಕೆ ಯತ್ನಿಸಿದ್ರು. ಈ ಸೋ ಕಾಲ್ಡ್ ಬಿಜೆಪಿ ಶಾಸಕರಿಗೆ ಸಾಥ್ ನೀಡಿದ್ದ ಬಜರಂಗ ದಳ ತರಹದ ಬಲಪಂಥೀಯ ಸಂಘಟನೆಗಳ ಮುಖಂಡರು ಮತ್ತೆ ಕಾರ್ಯಕರ್ತರು ಫರಂಗಿಪೇಟೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಪ್ರತಿಭಟನೆ ಹೆಸರಲ್ಲಿ ಈ ಬಿಜೆಪಿ ಶಾಸಕರು ಏನೆಲ್ಲ ಪ್ರಚೋದನಕಾರಿ ಮಾತುಗಳನ್ನ ಆಡಿದ್ರು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಅಮ್ಮೆಮಾರ್ ಅನ್ನುವಂತ ಪ್ರದೇಶ ಏನಿದೆ ಅಲ್ಲಿ ರಾತ್ರಿ ಹೊತ್ತಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂತ ಮಾತನ್ನ ಸ್ಥಳೀಯರು ಎಷ್ಟೋ ದಿನಗಳಿಂದ ತಿಂಗಳುಗಳಿಂದ ಹೇಳ್ತಾನೆ ಬಂದಿದ್ದಾರೆ. ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡಲಿಕ್ಕೆ ನಾವೇ ತಂಡವನ್ನ ಮಾಡಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತದ ಅನ್ನುವಂತ ಉತ್ತರವನ್ನ ನಮ್ಮ ಸರ್ಕಾರ ಕೊಡಬೇಕಾಗಿದೆ. ಅದೊಂದು ಸಹಜ ರೀತಿಯ ವ್ಯವಸ್ಥೆ ಅನ್ನುವಂತ ಧೋರಣೆಯನ್ನ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ತೆಗೆದುಕೊಂಡ್ರೆ ಸಾರ್ವಜನಿಕರು ಇನ್ನು ಮುಂದೆ ಕೈಗಟ್ಟಿ ಕೂತ್ಕೊಳ್ಳುವಂತ ಅವಕಾಶ ಇಲ್ಲ. ನಮ್ಮ ಒಂದು ಇತಿಮಿತಿ ಏನಿದೆ ಅದನ್ನ ನಾವು ಮೀರುವಂತ ಪರಿಸ್ಥಿತಿ ನಮಗೆ ಬರಬಾರದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ವಿನಂತಿ ಮಾಡುವಂತ ಪರಿಸ್ಥಿತಿ ಬರ್ತದೋ ಇಲ್ವೋ ಗೊತ್ತಿಲ್ಲ. ಈ ಸಮಯದಲ್ಲಿ ಸರಿಯಾದ ಅದ್ರ ಹಿಂದೆ ಯಾರಿದ್ದಾರೆ, ಅದ್ರ ಹಿಂದೆ ಯಾವ ವ್ಯಕ್ತಿಗಳ ಕೈವಾಡ ಇದೆ, ಆ ಪ್ರದೇಶದಲ್ಲಿ ಹೋಗೋರು ಬರೋರು ಈ ಹಿಂದೆ ಸಹ ಗಲಾಟೆ ಆಗಿದೆ. ಇದು ಮೊದಲ ಬಾರಿ ಅಲ್ಲ. ಹಿಂದೆ ಅಲ್ಲಿ ಹೋಗುವಂತವನ್ನ ಎಷ್ಟೋ ಜನ ತಡೆದು ಅವರನ್ನ ಪ್ರಶ್ನೆ ಮಾಡಿದಂತುಂಟು. ಅವರನ್ನೆಲ್ಲ ನೀವು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ರೆ ನಾವು ಸಮಾಜ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಹೀಗೆ ನೋಡುತ್ತಲೇ ಇಡೀ ಪ್ರಕರಣ ಕೋಮು ಬಣ್ಣಕ್ಕೆ ತಿರುಗಿತ್ತು. ಅತ್ತ ಹೈಕೋರ್ಟ್ ಮೆಟ್ಟಿಲೇರಿದ್ದ ದಿಗಂತನ ತಂದೆ ಪದ್ಮನಾಭ್ ಪೊಲೀಸ್ ತನಿಖೆ ಚುರುಕಾಗಿ ನಡೀತಿಲ್ಲ, ತನಿಖೆಯನ್ನ ತೀವ್ರಗೊಳಿಸಿ ನಮ್ಮ ಮಗನನ್ನ ಹುಡುಕಿ ಕೊಡುವಂತೆ ರಾಜ್ಯ ಸರ್ಕಾರ ಮತ್ತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಕೋರಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಿದ್ರು. ಫರಂಗಿಪೇಟೆ ವಿಧಾನಸಭೆಯ ಸಭಾಪತಿಗಳಾದ UT ಖಾದರ್ ಅವರ ಮತಕ್ಷೇತ್ರದ ವ್ಯಾಪ್ತಿಗೆ ಬರೋದ್ರಿಂದ ದಿಗಂತನ ನಾಪತ್ತೆ ಪ್ರಕರಣ ವಿಧಾನಸಭೆ ಅಧಿವೇಶನದಲ್ಲೂ ಸದ್ದು ಮಾಡಿತ್ತು. ಈ ನಡುವೆ ಅಂದ್ರೆ ಕಾಣೆಯಾದ 12 ದಿನಗಳ ಬಳಿಕ ದಿಗಂತ್ ಉಡುಪಿಯ ಡಿಮಾರ್ಟ್ ಒಂದರಲ್ಲಿ ಪ್ರತ್ಯಕ್ಷನಾಗಿದ್ದ. ತಿಂಡಿ ಖರೀದಿಸೋಕೆ ಅಂತ ಡಿಮಾರ್ಟ್ಗೆ ಬಂದಿದ್ದಂತಹ ಈ ಹುಡುಗನ ಚಲನವಲನ ನೋಡಿ ಅನುಮಾನಗೊಂಡಿದ್ದಂತಹ ಅಲ್ಲಿನ ಸಿಬ್ಬಂದಿ ಆತನನ್ನ ಹಿಡಿದು ವಿಚಾರಿಸಿದಾಗ ಪರೀಕ್ಷೆ ಭಯದಿಂದ ಮನೆ ಬಿಟ್ಟು ಬಂದಿರೋದಾಗಿ ಹೇಳ್ಕೊಂಡಿದ್ದ. ನಂತರ ಡಿಮಾರ್ಟ್ ಸಿಬ್ಬಂದಿಗಳೇ ಆತನಿಂದ ನಂಬರ್ ಪಡೆದು ಮನೆಯವರಿಗೆ ಫೋನ್ ಮಾಡಿ ನಿಮ್ಮ ಮಗ ಉಡುಪಿಯಲ್ಲಿದ್ದಾನೆ ಅಂತ ವಿಚಾರ ತಿಳಿಸಿ ಆತನ ಕೈಯಲ್ಲಿ ಮಾತನಾಡಿಸಿದ್ರು. ಈ ಮಾಹಿತಿ ಪಡೆದು ಉಡುಪಿಗೆ ಬಂದ ಪೊಲೀಸರು ದಿಗಂತನನ್ನ ಮಂಗಳೂರಿಗೆ ಕರೆದುಕೊಂಡು ಹೋಗಿ ಬಾಲಮಂದಿರದಲ್ಲಿರಿಸಿ ವಿಚಾರಣೆಯನ್ನ ನಡೆಸಿದ್ರು. ವಿಚಾರಣೆ ವೇಳೆ ಅಸಲಿಯತ್ತನ್ನ ಬಾಯ್ಬಿಟ್ಟಿದ್ದಂತಹ ದಿಗಂತ್ ಪರೀಕ್ಷೆಗೆ ಸರಿಯಾದ
ತಯಾರಿಯನ್ನು ಮಾಡ್ಕೊಂಡಿರಲಿಲ್ಲ. ಹಾಲ್ ಟಿಕೆಟ್ ಕೈಗೆ ಬಂದ ಕೂಡಲೇ ಭಯ ಇನ್ನಷ್ಟು ಹೆಚ್ಚಾಯಿತು. ಪರೀಕ್ಷೆ ಚೆನ್ನಾಗಾಗದಿದ್ರೆ ಮನೆಯವರು ಬೈತಾರೆ ಅನ್ನೋ ಭಯದಿಂದ ಹಾಲ್ ಟಿಕೆಟ್ ಸಿಕ್ಕ ಮರುದಿನವೇ ತಾನಾಗಿಯೇ ತಾನು ಮನೆ ಬಿಟ್ಟು ಹೋಗಿದ್ದಾಗಿ ಹೇಳಿಕೆಯನ್ನು ನೀಡಿದ್ದ. ಹೀಗೆ ಎಲ್ಲ ವಿಚಾರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರ ಎದುರು ಎಳೆಯಾಗಿ ಬಿಚ್ಚಿಟ್ಟಿದ್ದ. ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ 8-9 ದಿವಸಗಳು ಏನು ಮಾಡ್ತಿದ್ದೆ ಎಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ. ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ. ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು 2 ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ, ಕೆಂಗೇರಿಯಿಂದ ಮೈಸೂರಿಗೆ, ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ. ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ. ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿ ಅಲ್ಲಿನ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೆ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಇಟ್ಕೊಂಡು ಯಾರು ಏನು ಅಂತ. ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ. ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ. ಈಗ ಇನ್ನೂ ಕೂಡ ಪರೀಕ್ಷೆಯ ಭಯದಲ್ಲೇ ಇದ್ದಂತಹ ದಿಗಂತ್ ನಾನು ವಾಪಸ್ ಮನೆಗೆ ಹೋಗಲ್ಲ ಅಂತ ಹಠ ಕೂಡ ಹಿಡಿದಿದ್ದ. ಈ ಎಲ್ಲ ವಿಚಾರವನ್ನ ತನಿಖಾಧಿಕಾರಿಗಳ ಪರ ವಕೀಲರು ಪ್ರಕರಣದ ವಿಚಾರಣೆಯನ್ನು ನಡೆಸುತ್ತಿದ್ದಂತಹ ನ್ಯಾಯಮೂರ್ತಿಗಳಾದ ಕಾಮೇಶ್ವರ ರಾವ್ ಮತ್ತು TM ನದಾಫ್ ಅವರಿದ್ದ ದ್ವಿಸದಸ್ಯ ಪೀಠಕ್ಕೆ ಸಲ್ಲಿಸಿದ್ದಂತಹ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ರು. ಇದೇ ವೇಳೆ ನ್ಯಾಯಾಲಯದಲ್ಲಿ ಹಾಜರಿದ್ದಂತಹ ದಿಗಂತ್ ಪೋಷಕರು ತಮ್ಮ ಮಗನ ಜೊತೆ ಮಾತನಾಡೋಕೆ ಅವಕಾಶ ನೀಡುವಂತೆ ಕೋರಿದ್ರು. ವಾದವನ್ನ ಆಲಿಸಿದ ಬಳಿಕ ಆದೇಶವನ್ನು ಹೊರಡಿಸಿದ್ದಂತಹ ನ್ಯಾಯಪೀಠ ದಿಗಂತ್ನನ್ನ ಆತನ ಪೋಷಕರಿಗೆ ಒಪ್ಪಿಸುವ ವಿಚಾರದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗೆ ನಿರ್ಣಯ ಕೈಗೊಳ್ಳುವಂತೆ ಸೂಚನೆ ನೀಡಿತ್ತು. ಅದರಂತೆ ದಿಗಂತ್ ಜೊತೆ ಸಮಾಲೋಚನೆ ನಡೆಸಿ ಪರೀಕ್ಷೆ ವಿಚಾರದಲ್ಲಿ ಒತ್ತಡ ಹೇರದಂತೆ ಆತನ ಪೋಷಕರಿಗೆ ತಿಳಿ ಹೇಳಿ ಬಾಲಕನನ್ನ ಮನೆಗೆ ಕಳುಹಿಸಿಕೊಡಲಾಗಿದೆ. ಹೀಗೆ ದಿಗಂತ್ ನಾಪತ್ತೆ ಪ್ರಕರಣವೊಂದು ಸುಖಾಂತ್ಯ ಕಂಡಿದೆ. ಆದರೆ ಇಂತಹ ಸಹಜ ಪ್ರಕರಣಕ್ಕೆ ಕೋಮು ದ್ವೇಷದ ಬಣ್ಣ ಕಟ್ಟಿ ಹಿಂದೂ ಮುಸಲ್ಮಾನರ ನಡುವೆ ತಂದಿಕ್ಕಿ ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋಕೆ ಸರ್ವ ಪ್ರಯತ್ನಗಳನ್ನು ನಡೆಸಿದಂತಹ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಮತ್ತು ಭರತ್ ಶೆಟ್ಟಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿಚಾರವಾಗಿ ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾಗಿ ದೂರು ನೀಡಿರುವಂತಹ ಜನಪರ ಸಂಘಟನೆಗಳ ಮುಖಂಡರು ತಾವು ಜನಪ್ರತಿನಿಧಿಗಳು ಅನ್ನೋ ಜವಾಬ್ದಾರಿಯನ್ನ ಮರೆತು ವರ್ತಿಸುತ್ತಿರುವಂತಹ ಇಂತಹ ಶಾಸಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ದಿಗಂತ್ ಪ್ರಕರಣ ಫರಂಗಿಪೇಟೆಯಲ್ಲಿ ಅಪ್ರಾಪ್ತ ಬಾಲಕ PU ವಿದ್ಯಾರ್ಥಿ ಕಾಣೆಯಾದಂಥ ಪ್ರಕರಣ ಇಡೀ ಜಿಲ್ಲೆ ಮತ್ತು ರಾಜ್ಯದ ಗಮನ ಸೆಳೆದಿತ್ತು. ನಮಗೂ ಕೂಡ ಹುಡುಗ ಕಾಣೆಯಾದಾಗ ಒಂದಿಷ್ಟು ಬೇಸರ ಆಗಿತ್ತು. ಈ ರೀತಿ ಆಗಬಾರ್ದಿತ್ತು, ಪತ್ತೆ ಆಗಲಿಂತಿತ್ತು. ಆದರೆ ಸಂಘ ಪರಿವಾರ ಮತ್ತು BJPಯ ಪ್ರಮುಖರು ಇದು ಆತ ಕಾಣೆಯಾದ ತಕ್ಷಣವೇ ಅದಕ್ಕೊಂದು ಮತೀಯ ಬಣ್ಣವನ್ನು ಹಚ್ಚಿ ಮುಸ್ಲಿಮರೇ ಅಪಹರಣ ಮಾಡಿದ್ದಾರೆ ಮತ್ತು ಆತನ ಜೀವಕ್ಕೂ ಅಪಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು. ಯಾವ ಆಧಾರನೂ ಇರಲಿಲ್ಲ, ಯಾವ ಇದು ಇರಲಿಲ್ಲ. ಅದರ ಜೊತೆಯಲ್ಲಿ ಆ ಪ್ರದೇಶದಲ್ಲಿ ಮುಸ್ಲಿಂ ಬಾಹುಲ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಮ್ಮೆಮಾರು ಮುಂತಾದಂಥ ಮುಸ್ಲಿಂ ಬಾಹುಲ್ಯದ ಪ್ರದೇಶಗಳು ಒಂದು ಕ್ರಿಮಿನಲ್ಗಳ ಅಡ್ಡೆ. ಅಲ್ಲಿ ಹಿಂದೂಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇಡೀ ಡ್ರಗ್ಸು ಗಾಂಜಾ ದಂಧೆ ಇದರ ಹಿಂದೆ ಇದೆ ಮತ್ತು ಆ ದಂಧೆಗಳನ್ನು ಗಾಂಜಾ ಡ್ರಗ್ಸು ದಂಧೆಗಳನ್ನು ಮಾಡ್ತಾ ಇರೋದೆಲ್ಲರೂ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಕ್ರಿಮಿನಲ್ ಸಮುದಾಯ. ಮುಸ್ಲಿಮರು ಬಹುಸಂಖ್ಯಾತರು ಇರುವಂಥ ಪ್ರದೇಶಗಳು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಬಹಳ ಆಘಾತಕಾರಿ ವಿದ್ಯಮಾನ. ಅದರಲ್ಲಿಯೂ ಕೂಡ ಪೊಲೀಸರಿಗೆ ತನಿಖೆಗೆ ಅವಕಾಶ ಕೊಡದೆ ಪೊಲೀಸ್ ಇಲಾಖೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಡೆಸ್ಕೊಂಡು ಊರನ್ನು ಬಂದ್ ಮಾಡಿಸಿದ್ರು. ಊರನ್ನು ಬಂದ ದಿವಸ 2 ಶಾಸಕರುಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ, ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿ, ಇಬ್ಬರು BJP ಶಾಸಕರಲ್ಲಿ ಬಂದು ಅವರು ಕೂಡ ಬಜರಂಗ ದಳದ ಒಂದು ನಾಯಕರುಗಳ ಥರ ಕ್ರಿಮಿನಲ್ ಹಿನ್ನೆಲೆಯವರ ಥರ ಭಾಷಣ ಮಾಡಿದ್ದಾರೆ. ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಇದರ ಹಿಂದೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಭರತ್ ಶೆಟ್ಟಿ ಅವರಂತೂ ನಾವು ಹಿಂದೂಗಳ ರಕ್ಷಣೆಗಾಗಿ ಪ್ರತ್ಯೇಕ ಒಂದು ಪಡೆಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಎಷ್ಟು ಸರಿ ಅಂತ ನಾವು ಕೇಳುವಂಥದ್ದು. ಒಂದು ಸಮುದಾಯಕ್ಕೆ ಈ ರೀತಿ ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರ್ತದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಮ್ಮಿ 25% ಇದೆ. ಈ ರೀತಿ ಆರೋಪಗಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದರೆ ಅದು ಯಾವ ರೀತಿಯಲ್ಲಿ ಹೋಗ್ಬೋದು? ನಾವು ಫರಂಗಿಪೇಟೆ ಮುಸಲ್ಮಾನರನ್ನು ಅಭಿನಂದಿಸಬೇಕು. ಅವರು ಯಾವುದಕ್ಕೂ ಪ್ರಚೋದನೆಗೊಳಗಾಗದೆ ಆ ಹುಡುಗನ ಹುಡುಕುವಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಆದರೆ ಅವರು ನಿರಂತರವಾಗಿ ಪ್ರಚೋದಿಸುವಂಥ ಕೆಲಸ ಎಲ್ಲ ಅವರು ಕ್ರಿಮಿನಲ್ಗಳು
ಫರಂಗಿಪೇಟೆಯ ಮುಸಲ್ಮಾನರಂದರೆ ಗಾಂಜಾ ಡ್ರಗ್ಸ್ ವ್ಯಾಪಾರ ಮಾಡುವವರು, ಮುಸ್ಲಿಮರೆಲ್ಲರೂ ಕ್ರಿಮಿನಲು, ಮತಾಂಧ್ರು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಒಂದು ವೇಳೆ ಆತನದ್ದು ಅಪಹರಣವೇ ಆಗಿದ್ದರು, ಒಂದು ವೇಳೆ ಅದರಲ್ಲಿ ಮುಸ್ಲಿಮ್ ಹೆಸರುಗಳಿದ್ದರೂ ಕೂಡ ಅದನ್ನೊಂದು ಕ್ರೈಮ್ ಆಗಿ ನೋಡಬೇಕಲ್ವ? ಕಮ್ಯುನಿಟಿ ಆಗಿ ಅದನ್ನು ಹೆಂಗೆ ನೋಡ್ತೀರಿ? ನಮ್ಮ ರಾಜ್ಯದಲ್ಲಿ, ನಮ್ಮ ಮಂಗಳೂರಿನಲ್ಲಿ ದಿನಕ್ಕೆ 10-100 ಕ್ರೈಮ್ಗಳು ನಡೀತೇವೆ. ಅದೆಲ್ಲವನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ನೋಡ್ತಾರಾ? BJP ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ? ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯನ್ನಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೆ ಮಾತ್ರ ಇವರೆಲ್ಲರೂ ಓಡಿ ಬರುವಂಥದ್ದು. ವಿಧಾನಸಭೆಯಲ್ಲಿ ಮಾತಾಡಿದರು, ಮೊನ್ನೆ ಚರ್ಚೆ ಆಯಿತು. ಇವತ್ತು ಮಾತಾಡಲಿ? ಪೊಲೀಸರು ಹೇಳ್ತಾ ಇರೋದು ಸುಳ್ಳಾಗಿರಬೇಕಲ್ವ? SP ಅವರು ಪ್ರೆಸ್ ಮೀಟ್ ಮಾಡಿ ಆ ಹುಡುಗ ಎಕ್ಸಾಮ್ಗೆ ಭಯ ಬಿದ್ದು ಮನೆ ಬಿಟ್ಟು ಹೋಗಿದ ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಸುಳ್ಳಾಗಿರಬೇಕು. ಹೇಳಿ ಬಂದು BJP ಇಬ್ಬರು ಶಾಸಕರುಗಳು, ಬಜರಂಗ ದಳದ ಮುಖಂಡರುಗಳು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ಅವರು ಬಹಿರಂಗವಾಗಿ ನಿಶ್ಚರ್ಥವಾಗಿ ಮುಸ್ಲಿಂ ಸಮುದಾಯ ಮತ್ತು ಜಿಲ್ಲೆಯ ನಾಗರಿಕ ಸಮಾಜ ಕ್ಷಮೆ ಕೇಳಿ. ನಾವು ಇದನ್ನು ಆಗ್ರಹಿಸ್ತೀವಿ ಮಾತ್ರ ಅಲ್ಲ, ಹಿಂದೆ ಕೂಡ ಇಂಥದ್ದಾಗಿದೆ. ಕಾರ್ತಿಕ್ ದೇರ್ಲಗಟ್ಟೆ ಕೊನಾಜಿಯ ಕಾರ್ತಿಕ್ ಕೊಲೆ ಆದಾಗ ಏನಾಯಿತು? ಆವಾಗಲೂ ಕೂಡ ಹೀಗೆ ತಿಂಗಳುಗಳ ಕಾಲ ಮುಸ್ಲಿಮರು ಅಂತ ಹೇಳಿದರು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು. ಆವಾಗಿನ BJP MP ಜಿಲ್ಲೆಗೆ ಬೆಂಕಿ ಹತ್ತೀವಿ ಅನ್ನೋಂಥ ಮಾತನ್ನಾಡಿದರು. ಕೊನೆಗೆ ಯಾರು ಕೌಟುಂಬಿಕ ಕಲಹದಲ್ಲಿ ಕೊಲೆ ನಡೆದಿರುವಂಥ ಬಹಿರಂಗ ಆಯ್ತಲ್ಲ. ಕನಿಷ್ಠ ಒಂದು ನಾಚಿಕೆ ಅಥವಾ ಒಂದು ರೀತಿಯಾದಂಥ ಒಂದು ಪಶ್ಚಾತ್ತಾಪ ಕೂಡ ಇವರಲ್ಲಿಲ್ಲ. ಇವತ್ತು ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ಅದಕ್ಕೆ ಅವರು ನೀಡ್ತಾ ಇಲ್ಲ ಅಂದರೆ ಏನರ್ಥ? ಕೇಳಿದ್ರಲ್ಲ ಮುನೀರ್ ಕಾಟಿಪಳ್ಳ ಅವರ ಮಾತುಗಳನ್ನ. ದಿಗಂತನ ನಾಪತ್ತೆ ಪ್ರಕರಣ ಒಂದೇ ಅಲ್ಲ, ಇಂತಹ ವೈಯಕ್ತಿಕ ಮತ್ತು ಕೌಟುಂಬಿಕ ಕಲಹದ ಹಲವು ಪ್ರಕರಣಗಳಿಗೆ ಕೋಮು ಬಣ್ಣ ಬಳಿಯುವ ಪ್ರಯತ್ನವನ್ನ BJP ನಾಯಕರು ಮತ್ತೆ ಬಲಪಂಥೀಯ ಸಂಘಟನೆಗಳು ರಾಜ್ಯದ ಉದ್ದಗಲಕ್ಕೆ, ಅದರಲ್ಲೂ ವಿಶೇಷವಾಗಿ ಕರಾವಳಿಯಲ್ಲಿ ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. ಶಾಂತಿಯಿಂದ ಬದುಕ್ತಾ ಇರುವಂತಹ ಜನರ ನಡುವೆ ಈ ರೀತಿ ಹಸಿ ಸುಳ್ಳುಗಳನ್ನು ಹಬ್ಬಿಸಿ ಕೋಮು ಸೌಹಾರ್ದತೆಯನ್ನ ಹಾಳುಗೆಡುವಕ್ಕೆ ಯತ್ನಿಸ್ತಾ ಇರುವಂತಹ ಈ ಸ್ವಯಂ ಘೋಷಿತ ಧರ್ಮ ರಕ್ಷಕರ ಮೇಲೆ ಕಟ್ಟುನಿಟ್ಟಿನ ಕ್ರಮದ ಅಗತ್ಯವಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ.